ಬೇರೆ ದೇವತೆಗಳ ಪೂಜೆ ಮಾಡೋದಿಕ್ಕೂ ಕೃಷ್ಣನ ಪೂಜೆ ಮಾಡೋದಿಕ್ಕೂ ಏನ್ ಡಿಫರೆನ್ಸು? ಕೃಷ್ಣನೇ 9ನೇ ಅಧ್ಯಾಯದ 23ರಿಂದ 25ನೇ ಶ್ಲೋಕಗಳಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಿದ್ದಾರೆ, ಕುಂತಿ ಪುತ್ರನಾದ ಅರ್ಜುನನೇ, ಯಾರು ಬೇರೆ ದೇವತೆಗಳ ಪೂಜೆಯನ್ನ ಮಾಡ್ತಾನೋ ಅವನು ಇಂಡೈರೆಕ್ಟ್ ಆಗಿ ನನ್ನದೇ ಪೂಜೆಯನ್ನ ಮಾಡ್ತಿದ್ದಾನೆ, ಆದ್ರೆ ವಿಧಿಗನುಸಾರ ಪೂಜೆಯನ್ನ ಮಾಡ್ತಿಲ್ಲ ಅಷ್ಟೇ. ಎಲ್ಲ ಯಜ್ಞಗಳ, ಎಲ್ಲ ಪೂಜೆಗಳ, ಎಲ್ಲ ಆರಾಧನೆಗಳ ಪರಮ ಭೋಕ್ತಾರ ನಾನೇ, ಮತ್ತೆ ಅದಕ್ಕೆ ಫಲವನ್ನ ಕೊಡೋದು ನಾನೇ. ಆದ್ರೆ ಯಾರು ಇದನ್ನ ಅರ್ಥ ಮಾಡ್ಕೊಳ್ದೆ ಕೇವಲ ಸ್ವರ್ಗದ ದೇವತೆಗಳನ್ನ ಆರಾಧಿಸ್ತಿರ್ತಾರೋ ಅವರು ಆ ಸ್ವರ್ಗಲೋಕ, ಈ ಲೋಕ ಇದೆರಡರ ಮಧ್ಯಾಹ್ನ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸ್ವರ್ಗದ ದೇವತೆಗಳನ್ನ ಆರಾಧಿಸೋರು ಆ ದೇವತೆಗಳನ್ನೇ ಹೋಗಿ ಮುಟ್ತಾರೆ, ಪಿತೃದೇವತೆಗಳನ್ನ ಆರಾಧಿಸೋರು ಅವರನ್ನೇ ಹೋಗಿ ಮುಟ್ತಾರೆ, ಭೂತಗಳನ್ನ ಆರಾಧಿಸೋರು ಭೂತಗಳನ್ನೇ ಸೇರ್ತಾರೆ. ಆದ್ರೆ ಯಾರು ನನ್ನ ಆರಾಧನೆಯನ್ನ ಮಾಡ್ತಾರೋ, ಯಾರು ನನ್ನನ್ನ ಪೂಜಿಸ್ತಾರೋ ಅವರು ನನ್ನ ಬಳಿ ಬಂದು ಸೇರ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ದುಃಖದ ತವರಾದ ಅಶಾಶ್ವತ ಲೋಕಕ್ಕೆ ಮರಳಿ ಬರೋದಿಲ್ಲ ಅಂತ. ನಾವ್ ಹಿಂದೆನೆ ತಿಳ್ಕೊಂಡ ಹಾಗೆ ಸ್ವರ್ಗ ಕೂಡ ಒಂದು ಶಾಶ್ವತ ತಾಣ ಅಲ್ಲ. ಅಲ್ಲಿ ಹೋಗಿ ನಮ್ಮ ಪುಣ್ಯದ ಕರ್ಮಗಳನ್ನ ಅನುಭವಿಸಿ ಬರಬಹುದಷ್ಟೇ. ಅದರಿಂದ ಮರಳಿ ನಾವು ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರ್ತೀವಿ. ಆದ್ರೆ ಶಾಶ್ವತವಾದ ತಾಣ, ನಮ್ಮ ಶಾಶ್ವತವಾದ ಗುರಿ ಯಾವ್ದಾಗಿರ್ಬೇಕು ಅಂದ್ರೆ ಭಗವಂತನನ್ನ ತಲುಪೋದು. ಆ ಭಗವಂತನನ್ನ ನಾವು ಒಂದ್ ಬಾರಿ ತಲುಪಿದ್ರೆ ಮತ್ತೆ ಈ ಅಶಾಶ್ವತ ಲೋಕಕ್ಕೆ ಮರಳೋದೇ ಇಲ್ಲ, ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದೇ ಇಲ್ಲ. ಹಾಗಾಗಿ ನಾವು ಅವನನ್ನೇ ಆರಾಧಿಸ್ಬೇಕು. ಆದ್ರೆ ಅವನ ಪೂಜೆಯನ್ನ ಹೇಗ್ ಮಾಡೋದು, ಇದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹರೇ